ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸದ ಪ್ರತಿಯೊಂದು ಪಾತ್ರಗಳು ಸಹ ಜನಪ್ರಿಯವಾಗಿದೆ. ಒಂದೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ಇದೆ. ಅದರಲ್ಲಿ ಒಂದು ಪಾತ್ರ ಹರೀಶನದು. ಲಕ್ಷ್ಮೀ ಶ್ರೀನಿವಾಸ ಅವರ ಕಿರಿಯ ಪುತ್ರ ಹರೀಶ್. ಈ ಪಾತ್ರದಲ್ಲಿ ನಟಿಸುತ್ತಿರುವ ನಟ ಅಜಯ್ ರಾಜ್. ಸೋಮಾರಿ ಪಾತ್ರ ಇವರದು. ಕೆಲಸ ಮಾಡುವುದಿಲ್ಲ, ಪ್ರೀತಿಸಿ ಮದುವೆಯಾದ ಹೆಂಡತಿ ಹಿಂದೆ ಸದಾ ಅಲೆಯುತ್ತಾ ಆಕೆಗೆ ಬೇಕಾದ ಊಟ ಕೊಡೋ ಪಾತ್ರ ಇವರದು. ಸದ್ಯ ತಮ್ಮದೇ ಆದ ಬಿಸ್ನೆಸ್ ಮಾಡ್ತಿದ್ದಾರೆ. ಆದರೆ ಅದರಲ್ಲಿಯೂ ಮೋಸ ಹೋಗಿ ಅಣ್ಣನ ದುಡ್ಡನ್ನೇ ಕದ್ದಿರೋ ಹರೀಶನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಅಜಯ್ ರಾಜ್ ಅದ್ಭುತವಾದ ನಟ. ರಂಗಭೂಮಿ ಕಲಾವಿದರಾಗಿರುವ ಇವರು ಅದೆಷ್ಟೋ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಈ ಹಿಂದೆ ಟಿ.ಎನ್. ಸೀತಾರಾಮ್ ಅವರ ಮುಕ್ತ ಸೀರಿಯಲ್ನಲ್ಲಿಯೂ ನಟಿಸಿ ಜನಪ್ರಿಯತೆ ಪಡೆದಿದ್ದರು. ಬಾಲ್ಯದಿಂದಲೇ ನಟನೆಯಲ್ಲಿ ಗುರುತಿಸಿಕೊಂಡಿರುವ ಅಜಯ್ ರಾಜ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ತೆರೆ ಹಂಚಿಕೊಂಡಿದ್ದಾರೆ. ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ಇವರು ಕ್ರೇಜಿ ಸ್ಟಾರ್ ಜೊತೆಗೆ ನಟಿಸಿದ್ದರು. ಅಷ್ಟೇ ಅಲ್ಲ, ಸಿಲ್ಕ್ ಸ್ಮಿತಾ ಜೊತೆಯೂ ತೆರೆ ಹಂಚಿಕೊಂಡಿದ್ದರು. ಹಳ್ಳಿಮೇಷ್ಟ್ರು ಸಿನಿಮಾದಲ್ಲಿ ನಾಯಕಿ ಪರಿಮಳ ಗೊತ್ತಿರಬೇಕಲ್ವಾ? ಆಕೆಯ ಜೊತೆ ಸದಾ ಸುತ್ತೋ 3 ಹುಡುಗರಲ್ಲಿ ಅಜಯ್ ರಾಜ್ ಕೂಡ ಒಬ್ಬರು. ಈ ಸಿನಿಮಾದಲ್ಲಿ ಟೀಚರ್ ಆಗಿ ಅಂದಿನ ಕಾಲದ ಮಾದಕ ನಟಿ ಸಿಲ್ಕ್ ಸ್ಮಿತಾ ನಟಿಸಿದ್ರು. ಮೀಸೆ ಚಿಗುರದೇ ಇರುವ ಸಮಯದಲ್ಲಿ ಅಜಯ್ ರಾಜ್ ಸಿಲ್ಕ್ ಸ್ಮಿತಾ ಜೊತೆ ನಟಿಸುವ ಅವಕಾಶ ಪಡೆದಿದ್ದರು. ಈ ಸಿನಿಮಾದಲ್ಲಿ ಇವರು ಹೇಳಿದ "ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಗಂಡನೇ ಸಿಕ್ಕಿರೋದು" ಅನ್ನುವ ಡೈಲಾಗ್ ಇವತ್ತಿಗೂ ಫೇಮಸ್. ಆ ಸಿನಿಮಾ ಟೈಮ್ನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕಬ್ಬು ತಿನ್ನೋಕೆ ಹೋಗಿ ಹಲ್ಲು ಕೂಡ ಮುರ್ಕೊಂಡಿದ್ರಂತೆ. ಅಷ್ಟೇ ಅಲ್ಲ, ಅಜಯ್, ನೆನಪಿರಲಿ ಪ್ರೇಮ್ ಮತ್ತು ಸುನಿಲ್ ರಾವ್ ಜೊತೆಯಾಗಿಯೇ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದರು. ಇವರು ನಟ ಯಶ್ ಅವರ ಉತ್ತಮ ಸ್ನೇಹಿತರೂ ಹೌದು. ಇನ್ನು ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ, ಅಜಯ್ ರಾಜ್ಗೆ ಈಗಾಗಲೇ ಮದುವೆಯಾಗಿದೆ. ಇವರ ಪತ್ನಿ ಕೂಡ ನಟಿ. ಅವರು ಬೇರೆ ಯಾರೂ ಅಲ್ಲ, ಹಿಟ್ಲರ್ ಕಲ್ಯಾಣದಲ್ಲಿ ಸರಸ್ವತಿ ಪಾತ್ರದಲ್ಲಿ ನಟಿಸುತ್ತಿದ್ದ ನಟಿ ಪದ್ಮಿನಿ ಇವರ ಪತ್ನಿ. ಗಂಡ ಹೆಂಡತಿ ಇಬ್ಬರೂ ಸಹ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನಷ್ಟು ಸೀರಿಯಲ್ ಸಿನಿ ಸಮಾಚಾರಕ್ಕಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.